ಪೂರ್ತಿ ಗೋಕುಲದ ತಂದೆ ನಂದಪ್ಪ. ಮತ್ತೀಗ ಹೇಳಬೇಡ ಬಲರಾಮನು ನಿನ್ನ ಪುತ್ರನೇ ಎಂದು. ಬಲರಾಮನ್ ಜೀವ ರಕ್ಷಣೆ ಮಾಡೋಕೆ ಜೀವನದಲ್ಲಿ ಮೊದಲನೇ ಬಾರಿ ನಾನು ಸುಳ್ಳು ಹೇಳಲೇಬೇಕು. ಹೇ ನಾರಾಯಣ, ನನ್ನ ಈ ಪಾಪನ ದಯವಿಟ್ಟು ಕ್ಷಮಿಸ್ಬಿಡು. ಸತ್ಯ ಹೇಳಲು ಹೇಳಿದ್ದು, ಮೌನವಾಗಿರಲು ಅಲ್ಲ. ಮಹಾರಾಜ, ಬಲರಾಮ ನನ್ನ ಮಗನೇ. ಭಗವಂತ, ಅಷ್ಟು ಸುಳ್ಳು ಹೇಳ್ಬೇಡ ನಂದ. ಪೂರ್ತಿ ಜಗತ್ತಿಗೆ ಗೊತ್ತಿದೆ ನಿನ್ ಹೆಂಡತಿಯೊಬ್ಳು ಬಂಜೆ. ತುಂಬಾ ನಿರೀಕ್ಷೆ ನಂತರ ಹೇಗೋ ಒಬ್ಬ ಮಗನನ್ನ ಹೆತ್ಲು, ಅವನೇ ಆ ಕೃಷ್ಣ. ಮತ್ತೀಗ ಇನ್ನೊಬ್ಬ ಬಲರಾಮ ಹೇಗ್ ಬಂದ? ಇವನ ಬಂಜೆಯಾಗಿದ್ದ ಪತ್ನಿಗೆ ಒಬ್ಬನೇ ಪುತ್ರನಾಗಿದ್ದರೆ ಕೃಷ್ಣ, ಈ ಇನ್ನೊಬ್ಬ ಬಲರಾಮ ಎಲ್ಲಿಂದ ಬಂದ? ಅವನು ಮೋಸ ಮಾಡುತ್ತಿದ್ದಾನಲ್ವೇ? ಮೋಸ. ಇಷ್ಟೊಂದು ಭಯಂಕರ ಸೆರೆಮನೆ. ನಂಗೆ ತುಂಬಾ ಹಸಿವಾಗ್ತಿದೆ, ಆದ್ರೆ ಇಲ್ಲಿ ತಿನ್ನೋಕ್ ಊಟ ಎಲ್ಲಿ ಸಿಗುತ್ತೆ? ಮಹಾರಾಜ, ನನ್ನ ಸಾವು ಕೂಡ ಈ ಸತ್ಯನ ಸುಳ್ಳು ಮಾಡೋದಿಲ್ಲ. ನಾನೇ ಬಲರಾಮನ್ ತಂದೆ. ಹೌದು, ನನ್ನ ಪತ್ನಿಯವನಿಗೆ ಅವಳ ಗರ್ಭದಿಂದ ಜನ್ಮ ನೀಡಿಲ್ಲ. ಹೌದು ಮಹಾರಾಜ, ಬಲರಾಮ ನನ್ನ ಹೆಂಡತಿ ಯಶೋದೆಯ ಹೊಟ್ಟೆಯಲ್ಲಿ ಹುಟ್ಟು ಬಂದವನಲ್ಲ. ಆದ್ರೆ ನಾವು ಅವನ ಲಾಲನೆ ಪಾಲನೆಯನ್ನ ಒಬ್ಬ ಅಪ್ಪ ಅಮ್ಮನ ಥರನೇ ಮಾಡಿದೀವಿ. ಅರ್ಥಾತ್ ಬಲರಾಮನ ಮಾತಾಪಿತ ಬೇರೆ ಯಾರೋ ಇದ್ದಾರೆ. ಯಾರು? ಯಾರವರು ಬಲರಾಮನ ನಿಜವಾದ ಮಾತಾಪಿತ? ಎಲ್ಲಿಂದ ಬಂದ ಆ ಬಲರಾಮ? ಹೇಗೆ? ಎಂದು? ಅವತ್ತು ಕಾರ್ಗತ್ಲ ರಾತ್ರಿ ಆಗಿತ್ತು. ಬಹಳ ಮಳೆ ಆಗ್ತಾ ಇತ್ತು. ಯಮುನೆಯಲ್ಲಿ ಪ್ರವಾಹ ಬರ್ತಿತ್ತು. ಅದೇ ಸಮಯಕ್ಕೆ ಬಲರಾಮನ್ ತಂದೆ ಅವನ್ನ ಕರ್ಕೊಂಡು ನಮ್ಮ ಹತ್ರ ಬಂದ್ರು. ವಸುದೇವ, ವಸುದೇವ, ಆ ಪುಟ್ಟ ಬಲರಾಮನನ್ನು ನಿನಗೆ ಒಪ್ಪಿಸಿ ಹೋಗಿಬಿಟ್ಟ. ನೀವ್ ಯಾಕೆ ಕೇಳಿಸ್ಕೋತಿಲ್ಲ? ನಾನು ಅಷ್ಟೊತ್ತಿಂದ ಹೇಳ್ತಿದ್ದೀನಿ, ನನ್ನ ಇಲ್ಲಿಂದ ಹೋಗಕ್ ಬಿಡಿ. ನಮ್ಮಮ್ಮ ನನ್ಗೋಸ್ಕರ ಕಾಯ್ತಿರ್ತಾಳೆ. ಬಾಲಕ, ನಿನ್ನ ತಾಯಿ ನಿನಗಾಗಿ ಕಾಯುವುದರಲ್ಲಿ ಏನೂ ಅರ್ಥವಿಲ್ಲ. ಏಕೆಂದರೆ ಇದು ಭಗವಂತ ಕಂಸನ ಕಾರಾಗೃಹ. ಇಲ್ಲಿಗೆ ಒಂದು ಬಾರಿ ಬಂದರೆ ಮುಗಿಯಿತು ಅಷ್ಟೇ. ಸರಿ, ಹಾಗಾದ್ರೆ ನೀವು ನನ್ನ ಇಲ್ಲಿಂದ ಹೋಗೋದಕ್ ಬಿಡೋದಿಲ್ಲ ಅಂದ್ರೆ ನಂಗೆ ತಿನ್ನೋದಕ್ ಸ್ವಲ್ಪ ಲಾಡು ಆದ್ರೂ ತಂದ್ಕೊಡಿ. ನಾನು ಏನ್ ಬೇಕಾದ್ರೂ ಸಹಿಸ್ಕೊಂತೀನಿ, ಆದ್ರೆ ಹಸುವನ್ನಲ್ಲ. ನೀನು ಹೀಗೆ ಮಾತಾಡ್ತಾನೆ ಇದ್ರೆ ನಿನ್ಗೆ ಲಡ್ಡು ಅಲ್ಲ, ನಿನ್ಗೆ ಒದೆ ಬೀಳುತ್ತೆ, ಒದೆ. ನೀವ್ ಹೀಗೆಲ್ಲ ಕೇಳಲ್ಲ ಅನ್ಸುತ್ತೆ. ಹಸುವಾಗಿರೋರ್ನ ಸತಾಯಿಸಿದ್ರೆ ಹೀಗೆ ಆಗೋದು. ಬಾಲಕ ಏನಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಭಗವಂತ ಕಂಸ ನಮ್ಮನ್ನ ಉಳಿಸೋದಿಲ್ಲ. ಇವನನ್ನ ಹಿಡಿಲೇಬೇಕು. ಮೌನವೇಕೆ? ಹೇಳೀಗ, ಹೇಳು ನಂದರಾಜ, ಅದು ವಸುದೇವನೇ, ಹೇಳು. ಅಲ್ಲ ಮಹಾರಾಜ, ಅವನು ನನ್ನ ತಮ್ಮ ಉಪನಂದ ಆಗಿದ್ದ. ಉಪನಂದ? ಈಗ ಎಲ್ಲಿಂದ ಬಂದ ನಂದ? ಉಪನಂದ? ಹೌದು ಮಹಾರಾಜ, ನನ್ನ ಚಿಕ್ಕ ತಮ್ಮ ಉಪನಂದ ತನ್ನ ಮಗ ಬಲರಾಮನನ್ನ ಆ ರಾತ್ರಿ ನಮ್ಮ ಹತ್ರನೇ ಬಿಟ್ಟು ಗೋಕುಲದಿಂದ ಹೊರಟೋದ. ಭಗವಂತ, ಇವನು ಹಗಲಲ್ಲೇ ಎಲ್ರು ಎದುರಿಗೆ ನಮ್ಮ ಮುಖಕ್ಕೆ ಬೆಣ್ಣೆ ಹಚ್ತಿದ್ದಾನೆ. ಹೀಗೆ ಯಾರಾದ್ರೂ ತಮ್ಮ ಚಿಕ್ಕ ಮಕ್ಳನ್ನ ಯಾರ ಹತ್ರನೋ ಬಿಟ್ಟು ಹೋಗ್ತಾರ? ಅದ್ ಮಗುನಾ ಇಲ್ಲ ಸಣ್ಣ ಗೊಂಬೆನಾ? ಮಹಾರಾಜ,
ಇದು ಕೃಷ್ಣ ಹುಟ್ಟೋದಕ್ಕಿಂತ ಮೊದಲಿನ ಕಥೆ. ನನ್ನ ತಮ್ಮ ಉಪನಂದಂಗೆ ನಮಗೆ ಮಕ್ಕಳಿಲ್ಲ ಅಂತ ಬಹಳ ದುಃಖ ಇತ್ತು. ಅದಕ್ಕೆ ನಮ್ಮ ದುಃಖನ ದೂರ ಮಾಡೋದಕ್ಕೆ ಅವನು ಇಷ್ಟೊಂದು ದೊಡ್ಡ ತ್ಯಾಗ ಮಾಡಿದ. ಪಿತೃವಿನ ತ್ಯಾಗ. ಆದರೆ ಮಾತೆಯ ಮಮತೆ ಏನಾಯಿತು? ಖಂಡಿತ ನಾನು ಕ್ರೂರಿಯೇ, ಅಧರ್ಮಿ, ಅತ್ಯಾಚಾರಿಯೇ. ಆದರೆ ಇಷ್ಟು ತಿಳಿದಿದ್ದೇನೆ, ಜೀವಂತವಿರುವ ಒಬ್ಬ ತಾಯಿ ತನ್ನ ಸಂತಾನವನ್ನು ಮತ್ಯಾರಿಗೋ ಒಪ್ಪಿಸುವುದಿಲ್ಲ. ಮಹಾರಾಜ, ಬಲರಾಮನ ಅಮ್ಮನಿಗೆ ಸತ್ಯ ಗೊತ್ತಿರಲೇ ಇಲ್ಲ. ಅವಳಿಗೆ ಗೊತ್ತಾಗಿದ್ದಿಷ್ಟೇನೆ, ಅವಳು ಮಗುಗೆ ಹುಟ್ಟಾನೆ ಮೃತ್ಯು ಪ್ರಾಪ್ತವಾಗಿತ್ತು ಅಂತ. ಬಲರಾಮನ ಈ ಸತ್ಯ ಅವನಿಗೆ ಜನ್ಮ ಕೊಟ್ಟರೋ ಅಮ್ಮನಿಗೂ ಗೊತ್ತಿಲ್ಲ, ಅವನ್ನ ಪಾಲನೆ ಪೋಷಣೆ ಮಾಡೋ ಅಮ್ಮನಿಗೂ ಗೊತ್ತಿಲ್ಲ. ನನಗೆ ಕೇವಲ ಇಷ್ಟೇ ಗೊತ್ತಿರೋದು, ಪಾಲನೆ ಮಾಡೋ ಸ್ಥಾನ ಜನ್ಮ ನೀಡೋರ್ಗಿಂತ ಬಹಳ ದೊಡ್ಡದಾಗಿರುತ್ತೆ. ಅದಕ್ಕಾಗಿ ನಾನೇ ಬಲರಾಮನ್ ತಂದೆ. ಕೃಷ್ಣ ನಿಜಾನೇ ಹೇಳ್ತಾನೆ. ಕಂಸನು ಮಾತ್ ಕೇಳಲ್ಲ, ಅವನ್ ಸೈನಿಕರು ಮಾತ್ ಕೇಳಲ್ಲ. ಇಷ್ಟು ಶಿಕ್ಷೆ ಕೊಟ್ಮೇಲೂ ಇವ್ರು ನನ್ ಬಿಡ್ತಾನೆ ಇಲ್ವಲ್ಲ. ಅಯ್ಯೋ, ಮತ್ತೆ ಬಂದ್ರಲ್ಲ, ಏನೀಗ? ಏ ಬಾಲಕ, ನೀನ್ ಎಷ್ಟೇ ಶಕ್ತಿಶಾಲಿಯಾಗಿರು, ಭಗವಂತ ಕಂಸನ ಸೆರೆಮನೆಯಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಸೈನಿಕ್ರೆ, ನಾನು ಓಡ್ ಹೋಗ್ತಿಲ್ಲ, ಮತ್ತೆ ಸುಮ್ನೆ ನಿಮ್ ಜೊತೆ ಯುದ್ಧ ಮಾಡಕ್ಕೂ ತಯಾರಿಲ್ಲ. ಒಂದ್ಸಲ ನಿನ್ನ ಕಾರಾಗೃಹದ ಒಳಗಡೆ ಹಾಕಿದ್ರೆ ನಿಮ್ ಜೊತೆ ಯುದ್ಧ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನೀವೆಂತ ಜನರಪ್ಪ, ಕರ್ಮ. ಹಸದ ಹೊಟ್ಟೆಲಿ ಭಜನೆನೂ ಮಾಡಕ್ಕಾಗಲ್ಲ, ನೀವು ನೋಡಿದ್ರೆ ಇಷ್ಟೊಂದ್ ಕೆಲ್ಸ ಮಾಡಿಸ್ತೀರಲ್ಲ. ಚಿಕ್ಕಪ್ಪ ಹೇಳ್ತಾರೆ, ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು. ನೀವೆಲ್ಲ ವಿಶ್ರಾಂತಿ ತಗೊಳ್ಳಿ, ಅಲ್ಲಿವರೆಗೂ ನಾನ್ ತಿನ್ನಕ್ಕೇನಾದ್ರೂ ಹುಡುಕ್ತೀನಿ. ಪಾಪ ನನ್ನ ಅಣ್ಣ ಏನಾದ್ರೂ ತಿಂದಿದಾನೋ ಅಥವಾ ಇಲ್ವೋ? ಅವನಿಗೆ ತುಂಬಾ ಹಸು ಆಗುತ್ತೆ. ಅವನಿಗೋಸ್ಕರ ಲಾಡುನು ತರ್ಲಿಲ್ವಲ್ಲ. ಕೃಷ್ಣ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಅಣ್ಣಂಗೆ ಲಾಡು ನಾನ್ ತಂದಿದ್ದೀನಿ. ಗೋಪಿಕೆ, ಅಣ್ಣ ಅಂದ್ರೆ ನಿಂಗೆ ಎಷ್ಟು ಕಾಳಜಿ. ನೀನ್ ಅವನಿಗೋಸ್ಕರ ಲಾಡು ತಂದಿದ್ಯಾ? ಲಾಡು ಅಷ್ಟೇ ಅಲ್ಲ, ಬೆಣ್ಣೆನೂ ತಂದಿದ್ದೀನಿ. ನೋಡು, ನಂಗೆ ಅಣ್ಣನ ಮೇಲೆ ಎಷ್ಟು ಪ್ರೀತಿ. ಗೋಪಿಕೆ, ಅಣ್ಣ ಬೆಣ್ಣೆ ತಿನ್ನೋದಿಲ್ವಲ್ಲ. ಬಾಯ್ಬೇಡ್ಕ ಕೃಷ್ಣ, ಇದು ಅಣ್ಣನ್ಗಾಗಲ್ಲ. ಯಾರಿಗೆ ಬೆಣ್ಣೆ ಬಿಟ್ಟು ಈ ಜಗತ್ತಲ್ಲಿ ಬೇರೆ ಏನು ಇಷ್ಟ ಆಗಲ್ವೋ, ಯಾರು ನನ್ ಮುಂದೆ ಕೂತಿದಾರೋ ಅವರಿಗೆ. ಆ ಕಡೆ ಈ ಕಡೆ ಏನ್ ನೋಡ್ತಿದ್ಯಾ? ನಾನು ನಿನ್ ವಿಷಯನೇ ಮಾತಾಡ್ತಿರೋದು ಕೃಷ್ಣ. ನನ್ ವಿಷಯನ? ಗೋಪಿಕೆ, ನೀನು ನನ್ಗೋಸ್ಕರ ಬೆಣ್ಣೆ ತಂದಿದ್ಯಾ? ಇಲ್ಲ, ಈ ಎತ್ತುಗಳು ತಿನ್ಲಿ ಅಂತ ತಂದಿದ್ದೀನಿ. ಅಯ್ಯೋ ದಡ್ಡ, ನಿನಗ್ ಬೆಣ್ಣೆ ಇಷ್ಟ ಅಂದ್ಮೇಲೆ ನೀನ್ ತಿನ್ಲಿ ಅಂತ ತಾನೇ ನಾನ್ ತರ್ತೀನಿ. ಈಗ ತಲೆ ಯಾಕೆ ಕಡಿಸ್ತಿದ್ಯಾ? ತಗೋ, ತಿನ್ನು ನಿನ್ ಬೆಣ್ಣೆನ. ನಂಗ್ ಗೊತ್ತಿದೆ ನಿನ್ಗೂ ಹಸಿವಾಗಿದೆ ಅಂತ. ಇಂದು ನಿನ್ನ ರೂಪದಲ್ಲಿ ನನಗೆ ಪ್ರೇರಣಾ ಪುರುಷ ಸಿಕ್ಕಿದ ನಂದರಾಜ. ಈಗ ನೀನೇ ನೋಡು, ನಾನು ನನ್ನ ಸೋದರಿಯ ಅಷ್ಟಮ ಪುತ್ರನನ್ನು ಅವಳಿಗೆ ಅವಶ್ಯವಾಗಿ ಭೇಟಿ ಮಾಡಿಸುತ್ತೇನೆ. ಭದ್ರಾಕ್ಷ, ಕೃಷ್ಣ ಮತ್ತು ಬಲರಾಮನ ಪಿತ, ಎಲ್ಲರ ಪಿತ ನಮ್ಮ ಅತಿಥಿಯಾಗಿದ್ದಾರೆ. ಇವರ ಸತ್ಕಾರ ಮತ್ತು ಬೇಕು ಬೇಡಗಳಲ್ಲಿ ಏನೂ ಕಡಿಮೆಯಾಗಬಾರದು. ನಡೆಯೋ. ಮಹಾರಾಜ, ನಾನು ಯಾವ ಅಪರಾಧನೂ ಮಾಡಿಲ್ಲ. ನೀನು ಹೇಳಿದ ಮಾತ್ರಕ್ಕೆ ನಿನ್ನನ್ನು ನಾನು ನಂಬಬೇಕೆ? ಉತ್ಕಚ, ಪೂತನಿ ಮತ್ತು ಶ್ರೀಧರನನ್ನು ಸಾಯಿಸಿದವನು ಯಾವುದೋ ಸಾಧಾರಣ ಮಾತಾಪಿತರ ಸಾಧಾರಣ ಬಾಲಕನೆಂದು. ಅದರ ನಿರ್ಣಯವನ್ನು ದೇವಕಿ ಮಾಡುತ್ತಾಳೆ. ಯಾರ ಪುತ್ರ ಅವನು? ಬಲರಾಮ.
ಎಂತ ಅರಮನೆ! ಇಲ್ಲಿ ನೋಡೋದಕ್ಕೆ ಎಷ್ಟೊಂದ್ ಬೆಲೆ ಬಾಳೋ ವಸ್ತುಗಳಿದೆ, ಆದ್ರೆ ಇಲ್ಲಿ ತಿನ್ನೋಕೆ ಏನೂ ಇಲ್ಲ. ಇಲ್ಲಿ ಕೃಷ್ಣ ಏನಾದ್ರೂ ಇದ್ದಿದ್ರೆ ಖಂಡಿತ ಅವ್ನ್ ನಂಗೆ ಲಾಡೂನ್ ತಗೊಂಡ್ಬರ್ತಿದ್ದ. ಅವನಿಗೆ ಏನೆಲ್ಲ ಕಲಿಸ್ಕೊಡ್ಬೇಕಿತ್ತು, ಆದ್ರೆ ಈ ಅಲಂಬಾಸುರ ಇಲ್ಲಿ ಕರ್ಕೊಂಬಂದ. ಹೇಗಿದ್ದನೋ ಏನೋ ಅಲ್ಲಿ ಕೃಷ್ಣ, ಅವ್ರ ಅಣ್ಣ ಇಲ್ದೇನೆ. ಹೇಳು ಗೋಪಿಕೆ, ಅಲ್ಲಿ ಅಣ್ಣ ಹಾಸ್ಕೊಂಡಿದ್ರೆ ನಾನಿಲ್ಲಿ ಹೇಗ್ ತಿನ್ನಕ್ಕಾಗುತ್ತೆ ಅಲ್ವಾ ಗೋಪಿಕೆ? ಗೋಪಿಕೆ, ನೀನು ಇದನ್ನ ಯೋಚನೆ ಮಾಡಿ ಬೇಜಾರ್ ಮಾಡ್ಕೋಬೇಡ. ಅಣ್ಣಂಗೆ ಯಾವ ಅಪಾಯ ಬಂದಿದ್ಯೋ ಅದಕ್ಕೆ ಕಾರಣ ನೀನಲ್ಲ, ಯಾಕಂದ್ರೆ ನೀನು ಯಾವ ತಪ್ಪು ಮಾಡಿಲ್ಲ. ಎಲ್ಲ ತಪ್ಪು ಕಂಸಮಾವಂದು ಮತ್ತೆ ರಾಕ್ಷಸಂದು. ಕೃಷ್ಣ, ನೀನ್ ಇದನ್ನ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನ್ ರಾಧೆ. ನಾನ್ ಯಾವ ತಪ್ಪು ಕೂಡ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾ, ಎಲ್ಲ ತಪ್ಪು ನಂದೇನೆ. ನಾನ್ ಯೋಚಿಸ್ತಿದ್ದೆ ನೀನ್ ಬದ್ಲಾಗಿದ್ಯಾ ಅಂತ, ಆದ್ರೆ ನೀನು ರಾಧೆ, ನೀನ್ ಯಾವಾಗ್ಲೂ ಬದ್ಲಾಗಲ್ಲ. ಮಗಳೇ, ಇಲ್ಲಿಂದ ಅರಮನೆ ಆರಂಭ ಆಗುತ್ತೆ. ಅದಕ್ಕೆ ನೀನು ಮತ್ತೆ ಕೃಷ್ಣ ಇವರೆಲ್ಲರ ಜೊತೆ ಇಲ್ಲೇ ಇರ್ಬೇಕಾಗತ್ತೆ. ನಾನು ಅರಮನೆಗೆ ಹೋಗಿ ಗೆಳೆಯ ನಂದ ಮತ್ತೆ ಬಲರಾಮನ್ ಬಗ್ಗೆ ತಿಳ್ಕೊತೀನಿ. ಮಾವ, ನಿಮ್ ಜೊತೆ ನಾನು ಬರ್ತೀನಿ. ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದು. ಇಲ್ಲ ಕೃಷ್ಣ, ಅಲ್ಲಿ ಯಾವಾಗ ಯಾವ ಅಪಾಯ ಬೇಕಾದ್ರೂ ಆಗ್ಬೋದು. ನೀನು ಇಲ್ಲಿರೋದೇ ಒಳ್ಳೇದು. ಸರಿ ಮಾವ, ಆದ್ರೆ ಕಂಸ ಮಾವನ್ನ ನಾನ್ ಭೇಟಿ ಆಗ್ಲೇಬೇಕು. ಯಾಕಂದ್ರೆ ಅವರಿಗೆ ನಾನ್ ಮಾತ್ರ ಅರ್ಥ ಮಾಡಿಸ್ಬೋದು. ಮುಂಚೆ ಒಂದ್ಸಲ ನಾನೇ ಅರ್ಥ ಮಾಡಿಸಿದ್ದವ್ರಿಗೆ. ಮಾವ, ನೀವೇ ನೋಡಿ, ನಾನ್ ಬಂದ್ ಕೂಡ್ಲೆ ಅಣ್ಣ ಮತ್ತೆ ಅಪ್ಪನ್ನ ಖಂಡಿತ ಬಿಟ್ಬಿಡ್ತಾರೆ. ನಿಮ್ ಜೊತೆ ನನ್ನ ಕರ್ಕೊಂಡೋಗಿ ಮಾವ. ಆಯ್ತು ಬಾ ಕೃಷ್ಣ, ಆದ್ರೆ ಅಲ್ಲಿ ಹೋಗಿ ಏನು ತುಂಟತನ ಮಾಡಬಾರ್ದು. ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ಸರಿ ಮಾವ, ಬನ್ನಿ ಹೋಗೋಣ. ಅಪ್ಪ, ನೀವು ಇಷ್ಟೊಂದು ಮುಖ್ಯವಾಗಿರೋ ಕೆಲಸ ಮಾಡಕ್ ಹೋಗ್ತಿದ್ದೀರಾ? ಅದು ನನ್ನೇನ್ ಬಿಟ್ಟು ಇದೇಗ್ ಸಾಧ್ಯ ಆಗತ್ತೆ ಅಪ್ಪ? ಈ ಬಾಯಿ ಬಡ್ಕ ಕೃಷ್ಣ ನಿಮ್ ಜೊತೆ ಬರ್ಬೋದು ಅಂದ್ರೆ ನಾನ್ ಯಾಕೆ ಬರ್ಬಾರ್ದು? ಗೋಪಿಕೆ, ನೀನೇ ತಾನೇ ಹೇಳಿದ್ದು ನಾವು ಒಟ್ಟಿಗೆ ಇದ್ದು ಈ ಸಂಕಟನ ದೂರ ಮಾಡ್ಬೇಕಂತ. ಈಗ ರಾಜಮಹಲ್ಗೋಗಿ ಅಣ್ಣ ಮತ್ತೆ ಅಪ್ಪನ ಅಪಾಯದಿಂದ ದೂರ ಮಾಡ್ತೀನಿ. ನೀನು ಇಲ್ಲಿರೋ ಅಪಾಯನ ದೂರ ಮಾಡು. ಆದ್ರೆ ಇಲ್ಲಂತೂ ಯಾವ ಅಪಾಯನೂ ಇಲ್ವಲ್ಲ, ಮತ್ತೆ ನಾನೇನ್ ದೂರ ಮಾಡ್ಲಿ? ಗೋಪಿಕೆ, ರಾಜಮಹಲ್ ಅಲ್ಲಿ ಏನಾದ್ರೂ ದೊಡ್ಡ ಅಪಾಯ ಬಂದ್ರೆ ನಾವು ನಿನ್ಗೆ ಸನ್ನೆ ಮಾಡಿ ಹೇಳ್ತೀವಿ. ಆಗ ನೀನು ನನ್ ಗೆಳೆಯರ ಜೊತೆ ಹೋಗಿ ಗೋಕುಲವಾಸಿಗಳಿಗೆ ಸಂದೇಶ ಕೊಟ್ಬಿಡು. ಅದ್ರಿಂದ ಗೋಕುಲವಾಸಿಗಳಿಗೆ ಕೆಟ್ಟದಾಗೋ ತಪ್ಪಾಗುತ್ತೆ. ಸರಿ ಕೃಷ್ಣ, ನಾನಿನ್ ಸನ್ನೆಗೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ ಮಾವ. ಇದೇನು ಅಣ್ಣನ್ ಲಾಡು ಇಲ್ಲೇ ಉಳ್ಕೊಂಡ್ಬಿಡ್ತು. ಈಗ ಅಣ್ಣ ಏನ್ ತಿಂತಾನೆ? ಇದು ಅರಮನೆನಾ ಭೂತದ ಮನೆನಾ? ಇಲ್ಲಿಂದ ಹೊರಗ್ ಹೋಗೋದಕ್ ದಾರಿನೂ ಸಿಕ್ತಿಲ್ಲ, ಹಸು ಹೋಗ್ಸೋದಕ್ಕೆ ಊಟನೂ ಸಿಕ್ತಿಲ್ಲ. ಇಲ್ಲಿ ಅಡ್ಗೆ ಮನೆ ಎಲ್ಲಿದೆ? ಅಳಿಯ, ಹಸಿವಾಯಿತೆ? ಈಗ ಇಷ್ಟೆಲ್ಲ ಹೊಡೆದಾಟದ ನಂತರ ಹಸಿವಾಗಲೇಬೇಕಲ್ಲ. ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಮಾವನ ಅರಮನೆ. ಈಗ ಆಟವಾಡುತ್ತಲೇ ನೀನು ನನ್ನ ಕೆಲ ಸೈನಿಕರ ಮೂಳೆ ಮುರಿದರು. ಅದರಲ್ಲಿ ಚಿಂತೆ ಏನಿದೆ? ನೋಡು, ನಾನು ನಿನಗಾಗಿ ಎಷ್ಟೊಂದು ಸ್ವಾದಿಷ್ಟ ಪದಾರ್ಥ ತಂದಿದ್ದೇನೆ.
ನೀನು ಭೋಜನ ಹುಡುಕುತ್ತಿದ್ದೆ ಮತ್ತು ನಾನು ನಿನ್ನನ್ನು. ನಿನ್ನ ಜನ್ಮ ಪೂರ್ವದಿಂದ ಒಂದು ಕ್ಷಣ, ಒಂದು ಗಳಿಗೆಯೂ ನಾನು ನಿನ್ನ ನಿರೀಕ್ಷೆ ಇಲ್ಲದೆ ಕಳೆದೇ ಇಲ್ಲ ಅಳಿಯ. ನೋಡಿ ಮಹಾರಾಜ, ಆಗ್ಲಿಂದ ನಾನು ಅಳಿಯ ಅಳಿಯ ಅಂತ ಕೇಳಿಸ್ಕೊಂತಾನೆ ಇದ್ದೀನಿ. ನೀವ್ ಒಂದ್ ವಿಷಯನ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಅಳಿಯ ಅಲ್ಲ ಮತ್ತೆ ಕೃಷ್ಣನೂ ಅಲ್ಲ. ಯಾರ್ಯಾರನ್ನ ಗೆಳೆಯ ಮತ್ತೆ ಮಾವನ್ ಮಾಡ್ಕೊಳಕ್ಕಾಗಲ್ಲ. ಅದೇ ಕ್ರೋಧ. ನಿನ್ನ ಮಾತೆಯ ಹಾಗೆ. ನೀನು ಎಷ್ಟೇ ಕೋಪ ಮಾಡಿಕೋ ಅಳಿಯ, ಆದರೆ ಇಂದು ನಾನು ನಿನಗೆ ನನ್ನ ಕೈಯಿಂದಲೇ ತಿನ್ನಿಸುವೆ. ಕೂರು. ಮತ್ತೊಮ್ಮೆ ಈ ಅವಕಾಶ ಸಿಗುವುದೋ ಇಲ್ಲವೋ? ಅಳಿಯ, ಗೋಕುಲಕ್ಕೆ ನಾನು ಎಷ್ಟು ಅಸುರರನ್ನು ಕಳಿಸಿದ್ದೆ ನಿನ್ನನ್ನು ಕರೆತರಲು, ಆದರೆ ನೀನೀಗ ಬಂದಿರುವೆ. ಮೊದಲೇ ಬಂದಿದ್ದರೆ ನಾನು ನಿನಗೂ ಕೂಡ ಎತ್ತಿ ಎತ್ತಿ ಆಡಿಸುತ್ತಿದ್ದೆ. ತಗೋ. ಮಹಾರಾಜ, ನೀವು ಗೋಕುಲಕ್ಕೆ ರಾಕ್ಷಸರನ್ನ ಕಳ್ಸಿ ಗೋಕುಲ ಜನರನ್ನ ಕಷ್ಟಕ್ಕೆ ತಳ್ಳಿದ್ದೀರಾ. ನಿಮ್ಗನ್ಸುತ್ತಾ ಈ ಪಾಪಿ ಕೈಗಳಿಂದ ನಾನು ಊಟ ಮಾಡ್ತೀನಿ ಅಂತ? ಸಾಧ್ಯನೇ ಇಲ್ಲ. ನೀನು ನನ್ನ ಮೇಲೆ ಎಷ್ಟು ಕೋಪ ಮಾಡುವೆಯೋ ಮಾಡಿಕೋ. ಭೋಜನದಲ್ಲಿ ಎಂತಹ ಭೇದ? ತಗೋ, ಭೋಜನ ಮಾಡು. ಯಾವ ಕೈಯಿಂದ ಎಷ್ಟೊಂದ್ ಮಕ್ಳು ಜೀವ ತೆಗ್ದಿದ್ಯೋ, ನಾನು ಆ ಪಾಪಿ ಕೈಯಿಂದ ಊಟ ಮಾಡೋದಕ್ಕಿಂತ ಜೀವನ ಪೂರ್ತಿ ಹಸ್ಕೊಂಡೇ ಇರ್ತೀನಿ. ಅದೇ ಅಸಮ್ಮತಿಯ ಉಸಿರು ದೇವಕಿ. ಭೋಜನಕ್ಕೆ ಅಗೌರವ ತೋರಬಾರದು ಅಳಿಯ. ನಂದನ ಮಾತನ್ನು ಕೇಳಿ ನನಗೆ ನಿನ್ನ ಮೇಲೆ ಸಂದೇಹವಾಗಿತ್ತು ಅಳಿಯ. ಆದರೆ ನಿನ್ನ ಕ್ರೋಧ ಮತ್ತು ಸಾಹಸವನ್ನು ನೋಡಿ ನಾನು ನಿಶ್ಚಿಂತವಾಗಿರುವೆ. ನೀನೇ ನನ್ನ ಸೋದರಿ ದೇವಕಿಯ ಅಷ್ಟಮ ಪುತ್ರ. ನೀನು ನಿನ್ನ ಮಾತಾಪಿತರನ್ನು ನೋಡಬೇಕಲ್ಲವೇ? ನಡೆ, ನಾನು ನಿನಗೆ ತೋರಿಸುತ್ತೇನೆ. ನಡೆ. ನೋಡು ಸೋದರಿ, ಭಗವಂತ ಕಂಸ ಮೊರೆ ಕೇಳಿದ. ಯಾರನ್ನು ವರ್ಷಗಳಿಂದ ಪ್ರತೀಕ್ಷೆ ಮಾಡುತ್ತಿದೆಯೋ ನಿನ್ನ ಆ ಅಷ್ಟಮ ಪುತ್ರ ಇಂದು ನಿನ್ನ ಸಮ್ಮುಖ ನಿಂತಿದ್ದಾನೆ. ಸೋದರಿ, ಇವನನ್ನು ಮುದ್ದಾಡು, ಹೃದಯ ತುಂಬಿಕೋ. ಅರೆ, ಹರಿಸು ಬಿಡು ನಿನ್ನ ವಾತ್ಸಲ್ಯ. ಏನು ಮಾಡುತ್ತಿರುವೆ? ಈ ಅಪರಿಚಿತ ಬಾಲಕನನ್ನು ನೋಡಿದರೆ ನನ್ನ ಮನದಲ್ಲಿ ವಾತ್ಸಲ್ಯವೇಕೆ ಮೂಡುತ್ತಿದೆ? ನನಗೆ ಇವನು ಕೂಡ ನನ್ನ ಪುತ್ರನೇ ಎಂದು ಏಕೆ ಅನ್ನಿಸುತ್ತಿದೆ? ನನ್ನಮ್ಮ ಅಂತೂ ರೋಹಿಣಿ, ಆದ್ರೆ ನಂಗೆ ಯಾಕೆ ಈಗ ಅನ್ನಿಸ್ತಿದೆ? ನಾನ್ ನಮ್ಮಮ್ಮನಿಂದ ದೂರ ಆಗಿ ಮತ್ತೆ ತುಂಬಾ ದಿನದ ನಂತರ ನಮ್ಮಮ್ಮನ ಮೊದಲನೇ ಸಲ ನೋಡ್ತಿರೋ ಹಾಗೆ. ಮಾತೆಯ ಕಣ್ಣಿನಲ್ಲಿ ಪುತ್ರನಿಗಾಗಿ ವಾತ್ಸಲ್ಯ, ಪುತ್ರನ ಕಣ್ಣಿನಲ್ಲಿ ಮಾತೆಗಾಗಿ ಪ್ರೇಮ. ಈಗ ಅನಿಸುತ್ತಿದೆಯೇ ನಿನಗೆ? ಏನು ಪ್ರಾಪ್ತಿಯಾಯಿತು ನಿನಗೆ? ಒಬ್ಬ ಮಾತೆಯನ್ನು ಪುತ್ರನಿಂದ ದೂರ ಮಾಡಿದ್ದೆಯಲ್ಲ. ಅರೆ, ಸುಮ್ಮನೆ ಕಿರುವೆ, ಸತ್ಯ ಹೇಳು. ಇಂದಿನಿಂದ 5 ವರ್ಷ ಪೂರ್ವ ಅಮಾವಾಸ್ಯೆಯ ಆ ಕತ್ತಲ ರಾತ್ರಿಯಲ್ಲಿ ನೀನು ಈ ಬಾಲಕನನ್ನು ಗೋಕುಲನ ನಂದನ ಮನೆಯಲ್ಲಿ ಬಿಟ್ಟಿದ್ದೆ. ಹೇಳು, ಸತ್ಯ ಹೇಳು. ಕಂಸ, ಇಂದಿನ ತನಕ ನಾನು ನಿನ್ನನ್ನು ಕೇವಲ ಅಧರ್ಮಿ ಮತ್ತು ಅಜ್ಞಾನಿ ಎಂದುಕೊಂಡಿದ್ದೆ. ಆದರೆ ಇಂದು ತಿಳಿಯಿತು ನೀನು ಕುರುಡನೆಂದು. ಸತ್ಯವನ್ನು ಅರಿಯುವುದು ದೂರ, ನಿನಗೆ ಸತ್ಯವು ಕಾಣುತ್ತಲೂ ಇಲ್ಲ. ಲಕ್ಷ್ಯವಿಟ್ಟು ನೋಡು ಈ ಬಾಲಕನನ್ನು ಕಂಸ. ಇವನು ನಿನಗೆ 5 ವರ್ಷದವನಂತೆ ಕಾಣುತ್ತಿದ್ದಾನೆ. 5 ವರ್ಷಗಳ ಚಿಕ್ಕ ವಯಸ್ಸಿನ ಬಾಲಕ ಇಷ್ಟು ಬೆಳೆದಿರುತ್ತಾನೆಯೇ? ಚಿಕ್ಕಮ್ಮ, ನಾನು ಮಹಾರಾಜರಿಗೆ ಅದನ್ನೇ ಅರ್ಥ ಮಾಡ್ಸಕ್ ಪ್ರಯತ್ನ ಮಾಡ್ತಿದ್ದೀನಿ. ಆದ್ರೆ ಇವ್ರು ನೋಡಿದ್ರೆ ಪದೇ ಪದೇ ಅಳಿಯ 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 ಅಂತ ಕರೀತಾನೆ ಇದ್ದಾರೆ. ಸೋದರಿ,
ಇವನ್ ಯಾರೋ ಸಾಧಾರಣ ಬಾಲಕನಲ್ಲ. ನಿನ್ನ ಆ ಜಗತ್ಪಾಲಕ ವಿಷ್ಣುವಿನ ಅಂಶ ಇದೆ ಇವನಲ್ಲಿ. ಮತ್ತು ಆ ಮೋಸಗಾರ ನನಗೆ ಮೋಸ ಮಾಡಲು ಏನನ್ನಾದರೂ ಮಾಡುತ್ತಾನೆ. ಇವನ ರೂಪವನ್ನು ನಂಬಬೇಡ. ಇವನು ಶ್ರೀಧರ, ಪೂತನಿ, ಉತ್ಕಚನಂತಹ ಅಸುರರನ್ನು ಜಗತ್ತಿನಿಂದ ಅದೃಶ್ಯ ಮಾಡಿದ್ದಾನೆ. ಕಂಸ, ನಿನ್ನ ಭಯ ನಿನಗೆ ಏನನ್ನು ನೋಡ ಬಯಸಿದೆಯೋ ಅದನ್ನೇ ತೋರಿಸುತ್ತಿದೆ. ಆದರೆ ನನ್ನ ಮಮತೆ ಹೇಳುತ್ತಿದೆ, ಯಾರಿಗೆ ನಾನು ನನ್ನ ಗರ್ಭದಿಂದ ಜನ್ಮ ನೀಡಿದ್ದೆನೋ ಇವನು ಆ ಬಾಲಕನಲ್ಲ. ಕರೆದೊಯ್ಯಿರಿ ಆ ಸ್ವೀಕೃತ ಬಾಲಕನನ್ನು. ನಿಲ್ಲಿ. ಗೌರವದಿಂದ ಕರೆದೊಯ್ಯಿರಿ. ನಿಯತಿ ಮಾಡಿತಿ ಹರಿಯ ವಿಡಂಬನೆ, ನಿಯತಿ ಮಾಡಿತಿ ಹರಿಯ ವಿಡಂಬನೆ. ಹೆತ್ತವರಿಂದಲೇ ಸೆಳೆದು ಪುತ್ರನನೇ, ಕರುಳಿನ ಸೆಳೆತವು ದೇವಕಿಯನ್ನು. ತಳಮಳಗೊಳಿಸದೆ ಉಳಿಯುವುದೇನು ಮಮತೆಯಲ್ಲಿ ದೇವಕೀನು. ವಸುದೇವನ ಹೃದಯವು ಮಿಡಿಯುತ್ತಿದೆ, ಕಾರಣವರಿಯದೆ ಚಡಪಡಿಸುತ್ತಿದೆ. ನಿಯತಿ ಮಾಡಿತಿ ಪರಿಯ ವಿಡಂಬನೆ, ಹೆತ್ತವರಿಂದಲೇ ಸೆಳೆದು ಪುತ್ರನನೇ. ಮಾತೆ ದೇವಕಿ ಸತ್ಯವನ್ನು ಅರಿಯದಿದ್ದರೂ ತನ್ನ ಮಮತೆಯ ಕಾರಣದಿಂದಲೇ ತನ್ನ ಪುತ್ರನನ್ನು ಗುರುತಿಸುತ್ತಿದ್ದಾಳೆ. ಆದರೆ ಅವನ ಅಹಿತದ ಭಯದಿಂದ ಅವನನ್ನು ಸ್ವೀಕರಿಸುತ್ತಿಲ್ಲ. ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ವಿಡಂಬನೆ ಇರಲು ಸಾಧ್ಯವಿಲ್ಲ. ಒಬ್ಬ ತಾಯಿ ತನ್ನ ಪುತ್ರನನ್ನೇ ಗುರುತಿಸಲಿಲ್ಲ, ಒಬ್ಬ ಪುತ್ರ ತನ್ನ ತಾಯಿಯನ್ನು. ಸಹೋದರಿ, ನಾನು ಈ ಬಾಲಕನನ್ನು ಬಿಟ್ಟರೂ ಕೂಡ ಆಶ್ರಯವೇ ಇಲ್ಲದೆ 5 ವರ್ಷಗಳಲ್ಲಿ ಇಷ್ಟು ಬೆಳೆದವನು. ಆಶ್ರಯ ದೊರೆತರೆ ಇನ್ನೆಷ್ಟು ವರ್ಷಗಳು ಬದುಕುತ್ತಾನೆ? ಸೋದರಿ, ನಿನ್ನ ಪುತ್ರನನ್ನು ಹತ್ಯೆ ಮಾಡಿ ಹೃದಯ ಆನಂದದಿಂದ ಕುಣಿದಾಡುತ್ತದೆ. ಇವನೇ ನಿನ್ನ ಬಾಲಕನಾಗಿರಲಿ ಇಲ್ಲದಿರಲಿ, ಆನಂದವಂತೂ ಇವನ ಹತ್ಯೆಯಿಂದಲೂ ಸಿಗುತ್ತದೆ. ಅಣ್ಣಂಗೆ ತುಂಬಾ ಹೊತ್ತು ಹಸುವಿಂದ ಇರೋಕ್ಕಾಗಲ್ಲ. ನಾನು ಅವನ್ಗೆ ಹೇಗಾದ್ರೂ ಈ ಲಾಡು ಕೊಡ್ಬೇಕು. ಆದ್ರೆ ಹೇಗೆ? ಈ ಅಪ್ಪನ್ ಸೈನಿಕರು ಒಳ್ಳೆ ಶನಿಗಳ ತರ ಇಲ್ಲೇ ನಿಂತಿದಾರಲ್ಲ. ನನ್ನ ಅಣ್ಣನ ಹತ್ರ ತಲುಪೋದಿಕ್ಕೆ ಎತ್ತಿನ ಬಂಡಿಯಲ್ಲೇ ಹೋಗ್ತೀನಿ. ಗೆಳೆಯ ಜೀವಕ, ಈ ರಾಧೆ ಎಲ್ಲೋದ್ಲು? ರಾಧೆ 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 ನಾವು ಕಂಸನ್ನ ನೋಡಕ್ ಬಂದಿದ್ದೀವಿ. ನಾನು ಇಲ್ಲಿದ್ದೀನಿ. ನಂಬಿಕೆ ಬರ್ತಿಲ್ವಾ? ಏನ್ ಮಾಡೋದು? ಸತ್ಯ ಏನಂದ್ರೆ ನಾನ್ ಬದುಕಿದ್ದೀನಿ.
ಶುಭಾಶಯ ಸೇನಾಪತಿ. ಶುಭಾಶಯ ಯಾಕೆ? ನೀವು ಬದುಕಿರೋದಿಕ್ಕೆ. ಯಾರಿವನು? ಇವನು ನಂದನ ಮಗ ಕೃಷ್ಣ. ಮಾವ, ಇವನು ಅದೇ ವ್ಯಕ್ತಿ ಅಲ್ವಾ ನಮ್ ಗೋಕುಲದಿಂದ ನಮ್ ಬೆಣ್ಣೆ ಮತ್ತೆ ಹಾಲನ್ನ ತಗೊಂಡೋಗಿದ್ದವನು ಅಲ್ವಾ ಮಾವ? ನಾನು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಕೃಷ್ಣ, ನಾನ್ ಸ್ವಲ್ಪ ದಿನ ಸತ್ತೋಗಿದ್ದಕ್ಕೆ ಈ ತರ ಸಣ್ಣ ಪುಟ್ಟ ಮಕ್ಕಳು ಮನ್ಸಲ್ಲೂ ಭಯ ಕಡಿಮೆ ಆಗೋಯ್ತಾ? ತೊಂದ್ರೆ ಇಲ್ಲ ಬಿಡಿ, ನಾನಿವಾಗ ಬಂದಾಯ್ತು. ಭದ್ರಾಕ್ಷ, ನಾವು ಗೆಳೆಯ ನಂದನ ಬಿಡಿಸೋಕೆ ಮಹಾರಾಜ ಕಂಸನ ನೋಡ್ಬೇಕು. ಮಹಾರಾಜ ಕಂಸ? ಭಗವಂತ ಕಂಸ ಅಂತ ಹೇಳಿ. ಭಗವಂತ ಕಂಸ ನೋಡಕ್ ಮಾತ್ರ ಅಲ್ಲ, ಭಗವಂತ ಕಂಸನ್ನ ನೋಡ್ಬೇಕು ಅಂದ್ರೆ ಸಾಯೋಕು ಸಿದ್ಧ ಆಗಿರ್ಬೇಕು. ಸಿದ್ಧವಾಗಿದ್ದೀರಾ ಸಾಯೋದಕ್ಕೆ? ಎಲ್ಲಾ ವಿಷಯನೂ ಇಲ್ಲೇ ಬಿಟ್ಬಿಡಿ. ಹೇಗ್ ಬಂದಿದ್ದೀರೋ ಹಾಗೆ ಹೋಗ್ತಾ ಇರಿ. ಸೇನಾಪತಿ, ಒಂದ್ಸಲ ನೀವು ಮಹಾರಾಜ ಕಂಸಂಗ್ ಹೇಳ್ ನೋಡಿ, ಅವ್ರ ಅಳಿಯ ಅವರನ್ನ ನೋಡಕ್ ಬಂದಿದ್ದಾನೆ ಅಂತ. ಆಗ ನೋಡಿ ಅವ್ರ ಬರೀ ಕಾಲಲ್ಲಿ ಹೇಗ್ ಓಡ್ ಬರ್ತಾರೆ. ವೃಷಭಾನು, ನೀವು ಇಷ್ಟು ದೂರದಿಂದ ಬಂದಿದ್ದೀರಾ ಅಂದ್ಮೇಲೆ ನಾನು ಹಾಗೆ ಹೋಗೋದಕ್ ಬಿಡೋದಿಲ್ಲ. ನಾನ್ ಮಾತಾಡ್ತೀನಿ. ನಿನ್ ಗೆಳೆಯ ನಂದನ್ನ ನೋಡ್ಬೇಕಾ? ಬೇಕಾದ್ರೆ ಕರ್ಕೊಂಡು ಹೋಗಿ ಇವನ್ ಗೆಳೆಯನ್ನ ನೋಡೋದಕ್ಕೆ. ಹಾಗೆ ಅಲ್ಲ, ಉತ್ತಮ ಅತಿಥಿ ಸತ್ಕಾರದ ಜೊತೆಗೆ ಗೌರವದೊಂದಿಗೆ ಕರ್ಕೊಂಡು ಹೋಗಿ ನಂದನ್ ಹತ್ರ. ನಡೀರಿ. ಸೇನಾಪತಿ, ನೀವು ಮತ್ತೆ ಬದುಕಿ ಬಂದ್ರು ಕೂಡ ಕಂಸಮ್ಮನ್ ಸೇವೆ ಮಾಡ್ತಿದ್ದೀರಾ? ನೀವು ಸತ್ತಿದ್ರೆ ಏನು ಉಪಯೋಗ ಸೇನಾಪತಿ? ಏ ಹುಡ್ಗ, ನಿಂತ್ಕೋ ಹುಡ್ಗ. ನೀನೀಗ ಭಗವಂತ ಕಂಸನ್ ಹತ್ರ ಬಂದಿದ್ಯಾ. ಇನ್ನು ನಿನ್ನ ಕತೆ ಏನಾಗುತ್ತೆ ನೋಡ್ತೀರೋ. ನಾನು ರಾಧೆ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ನಾನು ಮಥುರೆಗೆ ಹೋಗ್ಬೇಕಿತ್ತು, ಆದ್ರೆ ಯಾವ ಅಡ್ಗೆ ಮನೆಗೆ ಬಂದ್ಬಿಟ್ಟೆ. ಇವರು ಅಕ್ರೂರ ಮಾವ ಅಲ್ವಾ? ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅವರೇ ಹೇಳ್ಬೇಕು. ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಏನ್ ಸದ್ದದು? 4 ಪಾತ್ರ ಇದ್ದ ಕಡೆ ಸದ್ದು ಬರ್ದೆ ಇನ್ನೇನಾಗುತ್ತೆ? ಅಕ್ರೂರ ಬಂದಿ ಆದ್ರೂ ಅವನ್ ನರಿ ಬುದ್ಧಿ ಮಾತ್ರ ಮರ್ತಿಲ್ಲ. ಅಕ್ರೂರ, ಬೇಗ ಮುಗ್ಸೋ. ಇವತ್ತಿಗಿಷ್ಟು ಅಕ್ಕಿ ಸಾಕು, ಮಿಕ್ಕಿದ್ದನ್ನ ತಗೊಂಡೋಗಿ ಕಣಜದಲ್ಲಿ ಇಟ್ಬಿಡು.
ನೀನು ಯಾರು ನೀನು? ನಾನ್ ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. 1,00,000 ಹಸು? ಅಷ್ಟೊಂದು ಹಸುಗಳಿರೋದು ನಮ್ ವೃಷಭಾನು ಹತ್ರ. ಅಂದ್ರೆ ನೀನು ನಮ್ ವೃಷಭಾನು ಮಗಳ? ಹಾ, ನೀವು ಅಕ್ರೂರ ಮಾವ ಅಲ್ವಾ? ನಂಗ್ ಗೊತ್ತು ನೀವ್ ಯಾರು ಅಂತ. ಆದ್ರೆ ನೀನ್ ಇಲ್ಲಿ ಹೇಗ್ ಬಂದೆ? ನಾನು ಕದ್ದು ಮುಚ್ಚಿ ಬಂದೆ. ರಾಧೆ, ಆದ್ರೂ ರಾಧೆ ಪುಟಿ, ನೀನ್ ಈ ತರ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಂಡು ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ನಾನು ಅಣ್ಣಂಗೆ ಲಾಡು ತಂದೆ. ಅಣ್ಣ ಎಲ್ಲಿದ್ದಾನೆ ಅಂತ ನೀವು ನಂಗೆ ಹೇಳಿ ಮಾವ. ಬಲರಾಮ ಮಥುರೆಯಲ್ಲಿ? ನಿನ್ನ ಸಹೋದರ ಉಪನಂದನ ಬಳಿ ಕ್ಷಮೆ ಕೇಳಿಬಿಡು ನಂದ. ಅವನಿಗೆ ಹೇಳು, ಸುಳ್ಳು ಹೇಳಿದರು ನೀನು ಅವನ ಮಗನನ್ನು ರಕ್ಷಿಸದೆ ಹೋದೆ. ಚಕ್ರಧಾರಿ ವಿಷ್ಣು, ಇನ್ನೂ ಏನಾದರೂ ಮೋಸ, ಸುಳ್ಳು ಪ್ರಯತ್ನ ಉಳಿದಿದ್ದರೆ ಪೂರ್ತಿ ಮಾಡಿಬಿಡು. ಪೂರ್ಣ ರಾತ್ರಿ ಸಮಯವಿದೆ ನಿನಗೆ. ಏಕೆಂದರೆ ನಾಳೆಯ ಸೂರ್ಯೋದಯವಾಗುತ್ತಲೇ ಪಟ ಪಟ ಮಾತಾಡುವ ಆ ಕೃಷ್ಣನ ಸೋದರನ ಜೀವಕ್ಕೆ ಅಂತ್ಯ ಹಾಡುತ್ತೇನೆ. ನಿಲ್ಲಿ ಕಂಸ ಮಾವ. ತಾತಯ್ಯ, ಕೃಷ್ಣನೆಲ್ಲಯ್ಯ. ಮಾವ ಕರೆದ ತಕ್ಷಣ ಅಳಿಯ ಓಡಿ ಬಂದನಲ್ಲ. ನೀನು ಕಾಪಾಡುತ್ತೀಯ ನಿನ್ನ ಸೋದರನನ್ನು ಅಳಿಯ? ಇಲ್ಲ ಕಂಸ ಮಾವ, ನಾನ್ ನಿಮ್ಗೆ ಧರ್ಮದ ಮಾರ್ಗ ತಿಳ್ಸೋಕ್ ಬಂದಿದ್ದೀನಿ. ಧರ್ಮದ ಮಾರ್ಗ? ಧರ್ಮ ಮತ್ತು ಅಧರ್ಮ ಇರುವುದು ಮನುಷ್ಯರಿಗಾಗಿ. ಭಗವಂತ ಏನು ಮಾಡುತ್ತಾನೋ ಅದೇ ಧರ್ಮವಾಗುತ್ತದೆ. ನೀನು ಚಿಂತಿಸಬೇಡ ಅಳಿಯ. ಈಗ ನಾನು ನಿನ್ನ ಸಹೋದರನನ್ನು ಕೊಲ್ಲುವುದಿಲ್ಲ. ನಾನು ಅವನಿಗೆ ಕೇವಲ ಮೃತ್ಯುದಂಡ ನೀಡುತ್ತೇನೆ. ನಾಳೆ ಮುಂಜಾನೆಯೇ ಎಲ್ಲ ಪ್ರಜೆಗಳ ಮುಂದೆ. ಇದಂತೂ ಧರ್ಮವಾದುದಲ್ಲವೇ? ನಾರಾಯಣ ನಾರಾಯಣ, ಇದೇನು ಪ್ರಭು? ತಿಳಿಯದೆ ಕಂಸ ಶೇಷಾವತಾರಿಯನ್ನೇ ತನ್ನ ಮೃತ್ಯುವಿಗೆ ಕಾರಣವೆಂದುಕೊಂಡಿದ್ದಾನೆ. ಇದೇ ಕಾರಣಕ್ಕೆ ಕಂಸ ಅವನ ಹತ್ಯೆ ಮಾಡಲು ನಿರ್ಣಯಿಸಿದ್ದಾನೆ. ಈಗೇನಾಗುತ್ತದೆ ಪ್ರಭು? ಬುದ್ಧಿನಾಶದಿಂದ ಪ್ರಾಣನಾಶ. ದೇವರ್ಷಿ, ಮೊದಲು ಬುದ್ಧಿ ನಷ್ಟವಾಗುತ್ತದೆ. ಅದಾದ ಮೇಲೆ ಆ ಮನುಷ್ಯನೇ ಅಂತ್ಯವಾಗುತ್ತಾನೆ. ಭಯದಿಂದಾಗಿ ಕಂಸ ಇಷ್ಟು ವಿಚಲಿತನಾಗಿದ್ದಾನೆ. ಆತನು ವಿವೇಕರಹಿತನಾಗಿದ್ದಾನೆ. ಈಗ ಅವನ ನಿರ್ಣಯಗಳೆಲ್ಲವೂ ಅವನನ್ನು ಆತನ ಮೃತ್ಯುವಿನೆಡೆಗೆ ಕರೆದೊಯ್ಯುತ್ತವೆ. ಆದರೆ ಪ್ರಭು, ಶೇಷಾವತಾರಿ ಬಲರಾಮನ ಜೀವದ ರಕ್ಷಣೆ ಹೇಗೆ? ದೇವಿ, ಈ ಜಗತ್ತಿನಲ್ಲಿ ಸಮಸ್ಯೆಗೂ ಮುನ್ನವೇ ಅದರ ಪರಿಹಾರ ಹುಟ್ಟಿರುತ್ತದೆ. ಆದರೆ ಪರಿಹಾರವನ್ನು ಸಫಲಗೊಳಿಸಲು ಯಾರಾದರೂ ಸರಿ ಪ್ರಯತ್ನಿಸಲೇಬೇಕು. ಈಗ ನೋಡಬೇಕಾಗಿರುವುದು ಬಲರಾಮನ ಜೀವವನ್ನು ಉಳಿಸಲು ಯಾರು ಯಾವ ಕೆಲಸ ಮಾಡುತ್ತಾರೆಂದು. ಏನ್ ಬೇಕಿದ್ರೂ ಆಗ್ಲಿ, ಆ ಬಲರಾಮನ್ನ ಈಗ ಯಾರೂ ಕಾಪಾಡಕ್ಕಾಗಲ್ಲ. ನೀನ್ ಹೇಳಿದ್ ನಿಜ. ಬೆಳಗ್ಗೆ ಆಗ್ತಿದ್ದಂಗೆ ಭಗವಂತ ಕಂಸ ಬಲರಾಮನ್ನ ತಮ್ಮ ಕೈಯಾರೆ ಕೊಂದ್ಬಿಡ್ತಾರೆ. ಅಕ್ರೂರ, ಇನ್ನೂ ಮುಗ್ದಿಲ್ವಾ? ಸಿದ್ಧವಾಗಿದೆ, ತಗೊಂಡ್ ಹೋಗಿ. ರಾಧೆಪುಟಿ, ಬೆಳಗಾಗ್ತಿದ್ದಾಗೆ ಬಲರಾಮನ್ನ ಕೊಂದ್ ಹಾಕ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಕಂಸ. ಮಾವ, ಹಾಗಾಗಕ್ಕೆ ನಾನ್ ಬಿಡಲ್ಲ. ಅಣ್ಣನ್ ಕಾಪಾಡಕ್ಕೆ ನಾನು ಹೋಗ್ತೀನಿ. ಇಲ್ಲ ಮಗಳೇ, ನಾವ್ ಈ ತರ ಕಂಸನಿಂದ ಬಲರಾಮನ್ನ ಕಾಪಾಡಕ್ಕಾಗಲ್ಲ.
ಮತ್ತಿನ್ ಯಾವ ತರ ಕಾಪಾಡೋದು ಮಾವ? ನೀವು ಉಪಾಯ ಏನು ಅಂತ ಹೇಳಿ. ನಾನು ಅಣ್ಣನ ಕಾಪಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ರಾಧೆ ಪುಟಿ, ಆ ಕಂಸನ ಮುಂದೆ ನಿಲ್ಲೋ ಅಂಥವನು ಇಡೀ ಜಗತ್ತಲ್ಲಿ ಒಬ್ಬನೇ ಒಬ್ಬ ಇರೋದು. ಕಂಸನ ಮನಸ್ಸನ್ನ ಬದಲಾಯಿಸೋ ಅಂಥವನು, ಮತ್ತವನು ಬಲರಾಮನ ಜೀವಕ್ಕೆ ಬಂದಿರುವಂತ ಈ ಅಪಾಯನ ದೂರ ಮಾಡೋಂಥವನು. ಮಾವ, ಯಾರವರು? ರಾಧೆ ಪುಟಿ, ಆದ್ರೆ ಬೆಳಗಾಗೋದ್ರೊಳಗೆ ಅವರನ್ನ ತಲುಪೋದು ಮತ್ತವ್ರನ್ನ ಮಥುರೆ ಕರ್ಕೊಂಬರೋದು ಅಸಾಧ್ಯ. ಮಾವ, ನಾನ್ ರಾಧೆ. ನನ್ಗೆ ಯಾವ್ದು ಅಸಾಧ್ಯ ಅಲ್ಲ. ನಾನು ಎಲ್ಲಿಗೆ ಹೋಗ್ಬೇಕು ಅಂತ ನೀವ್ ತಿಳಿಸಿದ್ರೆ ಸಾಕು, ನಾನು ಅವ್ರನ್ನ ಕರ್ಕೊಂಬರ್ತೀನಿ. ರಾಧೆ ಪುಟಿ, ಬಲರಾಮನ ಜೀವ ಈಗ ನಿನ್ನ ಕೈಯಲ್ಲಿದೆ. ಆದ್ರೆ ನನಗೆ ಗೊತ್ತಿಲ್ಲ ಈ ಅಸಾಧ್ಯವನ್ನ ನೀನ್ ಹೇಗೆ ಸಾಧ್ಯ ಮಾಡ್ತೀಯ ಅಂತ. ಈಗ ನಮ್ಗೆ ಉಳಿದಿರೋ ದಾರಿ ಒಂದೇ ದಾರಿ ರಾಧೆ. ಮಾವ, ನೀವು ಸ್ವಲ್ಪನೂ ಚಿಂತೆ ಮಾಡ್ಬೇಡಿ. ನಮ್ಮೂರೆಲ್ಲ ನಂಗಿಂತ ಜೋರಾಗಿ ಯಾರೂ ಓಡಲ್ಲ. ಅಣ್ಣಂಗೆ ಏನೂ ಆಗಲ್ಲ. ಬೆಳಿಗ್ಗೆ ಮುಂಚೆನೆ ನಾನು ಇಲ್ಲಿ ಬಂದು ತಲುಪ್ತೀನಿ. ಅಣ್ಣನ್ ಲಾಡು ರಾಧೆ ಪುಟಿ, ನನಗೆ ಗೊತ್ತು ಅರ್ಧ ರಾತ್ರಿ ಆಗಿದೆ. ನೀನು ಅಷ್ಟು ದೂರ ಪ್ರಯಾಣ ಬೆಳೆಸಿ ಬೆಳಕಾಗೋದ್ರೊಳಗೆ ಇಲ್ಲಿಗೆ ಬರಕ್ಕಾಗಲ್ಲ. ತಾತಾತಯ್ಯ, ಮುದ್ದು ಕೃಷ್ಣಯ್ಯ, ಕೊನೆಯ ಅವಕಾಶ ನೀಡುತ್ತಿದ್ದೇನೆ ನಿನಗೆ. ಏನೇ ಉಪಾಯ ಮಾಡುವುದಿದ್ದರೂ ಯೋಚಿಸು. ಇಲ್ಲಿ ದಿನ ಕಳೆದಂತೆ ಅಲ್ಲಿ ನಿನ್ನ ಸೋದರನ ಜೀವನದಲ್ಲಿ ಶಾಶ್ವತವಾಗಿ ಕತ್ತಲಾಗಿ ಬಿಡುತ್ತದೆ. ನೋಡಿ ಕಂಸ ಮಾವ, ಅಣ್ಣನ್ ಕಾಪಾಡಕ್ಕೆ ಒಂದೇ ದಾರಿ ಇರೋದು. ನಾಳೆ ಸೂರ್ಯೋದಯ ಆಗ್ಲೇಬಾರ್ದು. ಸೂರ್ಯೋದಯವೇ ಆಗಬಾರದೆ? ಇಂತಹ ಉಪಾಯ ನಿನಗೆ ಹೊಳೆಯುವುದು ಅಳಿಯ. ಕೇಳಿದಿರಾ? ನಾಳೆ ಸೂರ್ಯೋದಯವಾಗುವುದಿಲ್ಲ. ನೋಡು ಅಳಿಯ, ನಾನು ಮೃತ್ಯುವಲ್ಲದೆ ಯಾರಿಗೂ ಏನೂ ಕೊಡುವುದಿಲ್ಲ. ಆದರೆ ನಿನಗೆ ಒಂದು ವಚನ ನೀಡುತ್ತೇನೆ. ಎಲ್ಲಿಯವರೆಗೆ ಸೂರ್ಯೋದಯವಾಗುವುದಿಲ್ಲವೋ ನಾನು ನಿನ್ನ ಸೋದರನ ಹತ್ಯೆ ಮಾಡುವುದಿಲ್ಲ. ಮಾವ, ಇನ್ನೊಂದ್ ಸಾರಿ ಯೋಚನೆ ಮಾಡಿ. ನಾನು ನನ್ನ ಅಣ್ಣನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಒಂದ್ ವೇಳೆ ಈ ರಾತ್ರಿ ಮುಗಿತೇನೆ ಇದ್ರೆ, ಆ ಚಂದಮಾಮನು ಹೋಗ್ತೇನೆ ಇದ್ರೆ, ಸೂರ್ಯೋದಯವನ್ಗೂ ಗೊತ್ತಾಗ್ತೇನೆ ಅವನು ಬರ್ದೇ ಇದ್ರೆ, ಆಗ ಏನ್ ಮಾಡ್ತೀರಾ ನೀವು? ಯೋಚಿಸಿ. ನಿಮ್ಮ ಹತ್ರ ರಾತ್ರಿ ಪೂರ್ತಿ ಸಮಯ ಇದೆ. ಈ ರಾತ್ರಿ ಹೀಗೆ ಇದ್ರೂ ಇರ್ಬೋದು. ನೀವು ವಿಶ್ರಾಂತಿ ಮಾಡ್ತಾ ಯೋಚನೆ ಮಾಡಿ. ರಾಧೆ ಪುಟಿ, ಅಲ್ಲಿಗೆ ತಲುಪೋದಕ್ಕೆ 2 ದಾರಿ ಇದೆ. ಕಾಡ್ ಒಳಗಡೆ ಇರೋ ದಾರಿಯಿಂದ ನೀನು ಹೋದ್ರೆ ಆಗ ಬಹುಶಃ ನೀನು 4 ಗಂಟೆ ಸಮಯ ಉಳಿಸಬಹುದು. ಆದ್ರೆ ಆ ದಾರಿ ಅಪಾಯಗಳಿಂದ ತುಂಬಿಕೊಂಡು ಭಯಾನಕವಾಗಿದೆ. ಅದಕ್ಕೆ ನೀನು ಕಾಡು ದಾರಿಲಿ ಹೋಗಬೇಡ. ನಾನ್ ರಾಧೆ. ನಾನು ನದಿಗೆ ಎದುರಾಗಿದ್ದವಳು. ನಾನು ದೂರ ಇರೋ ಮುಖ್ಯ ದಾರಿಲಿ ಹೋದ್ರೆ ಬೆಳಿಗ್ಗೆ ಮುಂಚೆ ನಾನು ಮಥುರೆಗೆ ತಲುಪಕ್ಕೆ ಆಗಲ್ಲ.
ನಾನು ಹೊತ್ತಿಗೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ನಾನು ಹೋಗೋದ್ರಿಂದ ಏನ್ ಪ್ರಯೋಜನ? ಈಗ ನನ್ನ ದಾರಿಲಿ ಎಷ್ಟೇ ಅಡೆತಡೆಗಳು ಬರಲಿ, ಅಣ್ಣನ ಜೀವನದಲ್ಲಿ ಬಂದಿರೋ ತೊಂದ್ರೆನ ನಾನು ದೂರ ಮಾಡದೆ ಬಿಡೋದಿಲ್ಲ. ನಾವ್ ಆದಷ್ಟು ಬೇಗ ಹುಡುಗನ ಹುಡುಕ್ಲೇಬೇಕು. ನೀನ್ ಆ ಕಡೆ ನೋಡು, ನಾನು ಇಲ್ಲಿ ನೋಡ್ತೀನಿ.